ಮಂಜೇಶ್ವರದ ರಾಗಂ ಜಂಕ್ಷನ್ ಬಳಿಯ ಅಂಗಡಿಯೊಂದರ ಶಟರ್ ಮುರಿದು ಕಳವಿಗೆ ಯತ್ನಿಸಿದ್ದ ಮೂವರನ್ನ ಮಂಜೇಶ್ವರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉದ್ಯಾವರ 10ನೇ ಮೈಲು ತೌಫೀಕ್ ಡಿಪೋದ ಹಿಂಬದಿ ನಿವಾಸಿ ಹಾಗೂ ಪ್ರಸ್ತುತ ಕುಚ್ಚಿಕಾಡ್ನಲ್ಲಿ ವಾಸವಾಗಿರುವ ಇಬ್ರಾಹಿಂ ಎಂಬುವರ ಪುತ್ರ ಮೊಹಮ್ಮದ್ ನಿಜಾಮುದ್ದೀನ್, ಉದ್ಯಾವರ ನಿವಾಸಿ ಉಮರ್ ಎಂಬುವರ ಪುತ್ರ ಅಬೂಬಕರ್ ಎಂಬುವರ ಪುತ್ರ ಅಬೂಬಕರ್ ಸಿದ್ದೀಕ್ ಹಾಗೂ ಇನ್ನೊಬ್ಬ ಅಪ್ರಾಪ್ತ ಯುವಕ ಬಂಧಿತ ಆರೋಪಿಗಳಾಗಿದ್ದಾರೆ. ಇವರ ಜೊತೆಯಾಗಿದ್ದ ಇನ್ನೊಬ್ಬ ಪರಾರಿಯಾಗಿರುವ ಹಿನ್ನೆಲೆಯಲ್ಲಿ ಆತನಿಗಾಗಿ ಮಂಜೇಶ್ವರ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಮಂಜೇಶ್ವರ ಉಪ್ಪಳ ಪರಿಸರಗಳಲ್ಲಿ ಇತ್ತೀಚೆಗೆ ನಡೆದ ಹಲವು ಕಳವು ಪ್ರಕರಣಗಳಲ್ಲಿ ಇವರ ಕೈವಾಡವಿರುವುದಾಗಿ ಶಂಕಿಸಲಾಗಿದೆ. ಆರೋಪಿಗಳನ್ನು ಪೊಲೀಸರು ಹೆಚ್ಚಿನ ತನಿಖೆಗೊಳಪಡಿಸಿದ್ದಾರೆ.